ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನಿವತ್ತು ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮನಿ ಸೇವಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಏನಾದರೂ ಕಷ್ಟ ಅಂತ ಬಂದಾಗ, ಎಮರ್ಜೆನ್ಸಿ ಅಂತ ಬಂದಾಗ ನಾವೇನಾದರೂ ಒಂದಿಷ್ಟು ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೊಂಡಿದ್ರೆ ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಯಾರನ್ನು ಕೇಳುವಂತ ಅವಶ್ಯಕತೆನೂ ಇರೋದಿಲ್ಲ. ನಾನೇನೋ ಸ್ವಲ್ಪ ಸೇವ್ ಮಾಡ್ಕೊಂಡಿದ್ದೀನಿ, ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅನ್ನೋದು ಕೂಡ ತುಂಬಾ ಒಳ್ಳೆಯ ಹ್ಯಾಬಿಟ್. ವರ್ಕಿಂಗ್ ವುಮೆನ್ಸ್ಗಾಗಿರ್ಬೋದು, ಹೌಸ್ ವೈಫ್ಗಳಿಗಾಗಿರ್ಬೋದು, ಈ ರೀತಿ ಸೇವಿಂಗ್ಸ್ ಮಾಡೋದು ನಮ್ಗೆ ಏನಾದರೂ ತಗೋಬೇಕು ಅಂತ ಅನಿಸುತ್ತೆ ಎಲ್ಲನೂ ಒಂದ್ಸಲ ಸೇವಿಂಗ್ಸ್ ಮಾಡಿಕೊಂಡು ಒಂದು ವರ್ಷಕ್ಕೆ ಸೇವಿಂಗ್ಸ್ ಅನ್ನೋದನ್ನ ಇಟ್ಕೊಂಡ್ರೆ ಮಧ್ಯದಲ್ಲಿ ಓಪನ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದು ದೃಢ ಮನಸ್ಸಿನಿಂದ ನಾನು ವರ್ಷಕ್ಕೆ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೋತೀನಿ, ಓಪನ್ ಮಾಡಲ್ಲ ಅಂತ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ನಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾನಿವತ್ತು ಕೇವಲ 10 ರೂಪಾಯಿಯಿಂದ 10 ರುಪೀಸಿಂದ ಮನಿ ಸೇವಿಂಗ್ಸ್ ಟಿಪ್ಸ್ನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಏನು 10 ರೂಪಾಯಿ ಅಂತ ಅನ್ಕೋಬೋದು, ಬಟ್ ಸೇವಿಂಗ್ಸ್ ಮಾಡ್ತಾ 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 ಜಾಸ್ತಿ ಅಮೌಂಟ್ ಅಂತೂ ಸೇವ್ ಆಗೇ ಆಗುತ್ತೆ ಅಲ್ವಾ? 1 ರೂಪಾಯಿಗೂ ಕೂಡ ಅಷ್ಟು ಬೆಲೆ ಇದೆ. ಇವಾಗ ಏನಾದರೂ ತಗೊಳ್ಳೋದಕ್ಕೆ ಹೋಗ್ತೀವಿ ಅಂದಾಗ 1 ರೂಪಾಯಿ ಇಲ್ಲ ಅಂದ್ರೂ ಕೂಡ ಅಂಗಡಿಯವ್ರು ಕೊಡೋದಿಲ್ಲ. ಆದಷ್ಟು 1 ರೂಪಾಯಿನೂ ಕೂಡ ಸೇವಿಂಗ್ಸ್ ಅಂತ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟು. ಕೆಲವೊಂದ್ಸಲ ಅನ್ಸ್ಬಿಡುತ್ತೆ, ಅಯ್ಯೋ ಏನು 1 ರೂಪಾಯಿ ಅಂತ ಅನ್ಕೋಬಿಡ್ತೀವಿ, ಬಟ್ ಸಮಯ ಅಂತ ಬಂದಾಗ ಆ 1 ರೂಪಾಯಿಗೂ ಕೂಡ ಅಷ್ಟು ಒಂದು ಬೆಲೆ ಇದೆ. ಏನು ಕೊಡೋದಿಲ್ಲ, 1 ರೂಪಾಯಿ ಕಮ್ಮಿ ಆಯ್ತು ಕೂಡ ಅಂದ್ರೂ ಕೂಡ ಏನು ಸಿಗೋದಿಲ್ಲ ಅನ್ನೋ ಒಂದು ಬುದ್ಧಿ ಅಂತೂ ಕಲ್ತಿರ್ತೀವಿ ಅಲ್ವಾ? ಇವತ್ತು ನಾನು ಕೂಡ 10 ರೂಪಾಯಿದಾನೆ ಫಸ್ಟ್ ಮನಿ ಸೇವಿಂಗ್ಸ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. 1 ವರ್ಷದಲ್ಲಿ ನನಗೆ ಎಷ್ಟು ಸೇವಿಂಗ್ಸ್ ಆಗಿದೆ, ನಾನು ಯಾವ ರೀತಿ ಸೇವಿಂಗ್ಸ್ ಮಾಡ್ಕೊಂಡೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಾವಿಲ್ಲಿ ವರ್ಷಕ್ಕೆ 1 ಇಯರ್ಗೆ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೋತಾ ಇರೋದಲ್ವಾ? 1 ಇಯರ್ ತನಕ ಓಪನ್ ಮಾಡ್ದಾನೆ ಇರೋದು ತುಂಬಾನೇ ಒಳ್ಳೇದು. 1 ವರ್ಷಕ್ಕೆ ನಮಗೆ 12 ಮಂತ್ಸ್ ಬರುತ್ತೆ ಅಂತ ಅಂದರೆ ನಾವು ಮಂತ್ಲಿ 12 ಮಂತ್ ಬರುತ್ತೆ ಅಲ್ವಾ? ನಾವಿವತ್ತು ಫಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮಂತ್ಲಿ ನಾವು ಯಾವ ರೀತಿ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೊಳ್ಳೋಣ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಮಂತು ಒಂದು ವೀಕಲ್ಲಿ ಒಂದು ತಿಂಗಳಲ್ಲಿ 4 ವೀಕ್ಸ್ ಇರುತ್ತೆ ಅಲ್ವಾ? 4 ವೀಕ್ಸ್. ಅದರಲ್ಲಿ ಫಸ್ಟ್ ಮಂತು ನಾವು ಫಸ್ಟ್ ವೀಕಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಒಂದು ವೀಕಲ್ಲಿ 7 ಡೇಸ್ ಇರುತ್ತೆ. 2, 3, 4, 5, 6, 7. ನಾವಿವಾಗ 10 ರುಪೀಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ವಾ? ಇದು ಫಸ್ಟ್ ವೀಕಲ್ಲಿ 10 ರುಪೀಸ್ 10 ರುಪೀಸ್ 10 ರುಪೀಸ್ 10 ರುಪೀಸ್ 5 ದಿನ ಅಮೌಂಟ್ನ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಇನ್ನು 2 ದಿನ ನಾವು ಹಾಗೆ ಬಿಡೋಣ. ಏನಕ್ಕೆ ಅಂತ ಅಂದರೆ ಪ್ರತಿದಿನ 10 ರೂಪಾಯಿ ಅಂತ ಅನಿಸ್ಬೋದು, ಬಟ್ ಒಂದೊಂದ್ಸಲ 10 ರೂಪಾಯಿ ಕೂಡ ಇರೋದಿಲ್ಲ ಅಲ್ವಾ? ವರ್ಕಿಂಗ್ ವುಮೆನ್ಸ್ಗಾದ್ರೆ ಇರುತ್ತೆ, ಬಟ್ ಹೌಸ್ ವೈಫ್ಗಳಿಗಾದ್ರೆ ಅದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ನಾವು 7 ದಿನನೂ ಹಾಕೊಂಡು ಅದರಲ್ಲಿ ಏನಾದರೂ ನಮ್ಗೆ 10 ರೂಪಾಯಿ ಒನ್ ಡೇ ಇಲ್ಲ ಅಂದ್ರೂ ಕೂಡ ಒಂದು ರೀತಿ ಅದು ಅರ್ಧಕ್ಕೆ ನಿಂತೋಗುವಂಥ ಸಿಚುವೇಶನ್ ಇರುತ್ತೆ ಅಲ್ವಾ? ಆದಷ್ಟು ನಾವು ಒಂದು 5 ದಿನ ಹಾಕೊಂಡು, ಇಲ್ಲ ಅಂತ ಅಂದರೆ 1 ದಿನ ಬಿಟ್ಟು 1 ದಿನ ಹಾಕೋಬಹುದು. ಇಲ್ಲಿ ಫಸ್ಟೇ 10 ರುಪೀಸ್ ಹಾಕಿದ್ದೀನಿ, ನೆಕ್ಸ್ಟ್ ಹಾಕ್ಲಿಲ್ಲ ಅಂದ್ರೆ 3rd ಹಾಕೋಬಹುದು. ಈ ರೀತಿನಾದ್ರೂ 1 ದಿನ ಬಿಟ್ಟು 1 ದಿನ ಹಾಕೋಬಹುದು. ಇಲ್ಲ ಅಂತ ಅಂದ್ರೆ 1-2 ದಿನ ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು. ಆ ದಿನದಲ್ಲಿ ಏನಾದ್ರೂ ಸಿಕ್ಕಿದ್ರೆ ಅಮೌಂಟ್ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ಕೋಬಹುದು ಅಂತ ಅಷ್ಟೇ. ಏನಾದ್ರೂ ನಮ್ಗೆ ಅಮೌಂಟ್ ಇರುತ್ತೆ ಯಾವಾಗ್ಲೂ ಅಂತ ಅಂದ್ರೆ 7 ಡೇಸ್ ಕೂಡ ಹಾಕೋಬಹುದು. ಬಟ್ ಇಲ್ಲ ಅಂದವ್ರಿಗೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಇಲ್ಲಿ 5 ಡೇಸ್ ಹಾಕೊಂಡಿದೀವಿ 10 ರೂಪಾಯಿನ. 5 ಡೇಸ್ಗೆ 50 ರೂಪಾಯಿ ಆಯಿತು. ಇದು ನಮಗೆ ಫಸ್ಟ್ ವೀಕಲ್ಲಿ ಸಿಕ್ಕಿದಂಥ ಅಮೌಂಟು. ನೆಕ್ಸ್ಟ್ ಸೆಕೆಂಡ್ ವೀಕಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೆಕೆಂಡ್ ವೀಕಲ್ಲಿ ಸೇಮ್ ಇದೇ ರೀತಿ 1, 2, 3, 4, 5 ನಾನಿಲ್ಲಿ ಫಸ್ಟ್ ವೀಕಲ್ಲಿ ಅಂದರೆ 2 ಡೇಸ್ ಸ್ಕಿಪ್ ಮಾಡಿದ್ದೀನಿ ಅಲ್ವಾ? ನೆಕ್ಸ್ಟ್ ಇದರಲ್ಲೂ ಕೂಡ ನಾವು 2 ಡೇಸ್ನ ಸ್ಕಿಪ್ ಮಾಡ್ಕೊಳ್ಳೋಣ. 10, 10, 10, 10 ಸೇಮ್ ಅದೇ ರೀತಿ ಇಲ್ಲಿ 2 ಡೇಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ನಮಗೆ ಸೆಕೆಂಡ್ ವೀಕಲ್ಲಿ ಎಷ್ಟು ಅಮೌಂಟ್ ಸಿಕ್ತು? ಸೇಮ್ ಅಮೌಂಟೇ ಸಿಕ್ತು. ನಾವು ಯಾಕಂತ ಅಂದರೆ ಸೇಮ್ 10 ರೂಪಾಯಿನೇ ಹಾಕಿರೋದ್ರಿಂದ ಸೇಮ್ ಅಮೌಂಟೇ ಸಿಗುತ್ತೆ ಅಲ್ವಾ? ನೆಕ್ಸ್ಟು 3rd ವೀಕಲ್ಲಿ ನಾನು ಸೇಮ್ ಅಮೌಂಟ್ನೇ ಹಾಕೋತಾ ಇದ್ದೀನಿ. 10 ರೂಪಾಯಿ ಅಂತ ಅನಿಸ್ಬೋದು, ಬಟ್ ಸೇವಿಂಗ್ಸ್ ಮಾಡ್ತಾ ಮಾಡ್ತಾ ನಮಗೆ ಎಷ್ಟು ಒಂದು ಅಮೌಂಟ್ ಸೇವ್ ಆಗುತ್ತೆ ಅಂತ ಅಂದರೆ ಸೇಮ್ 10 ರೂಪಾಯಿ ಎಷ್ಟು ಜಾಸ್ತಿ ಅಮೌಂಟೇ ಸೇವ್ ಆಗುತ್ತೆ. ಇಲ್ಲಿ ನಾನು 2 ದಿನನ ಸ್ಕಿಪ್ ಮಾಡಿದ್ದೀನಿ. ಆಲ್ರೆಡಿ ಇಲ್ಲಿ 2 ದಿನ ತೆಗ್ದಾಕಿದ್ದೀವಲ್ವಾ? ಪುನಃ ಏನು ಬರ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು 2 ದಿನ ಸ್ಕಿಪ್ ಮಾಡಿಕೊಂಡು 5 ದಿನದ ಮಾತ್ರ ಹಾಕೊಂಡಿದ್ದೀನಿ. ನೆಕ್ಸ್ಟ್ 4th ವೀಕಲ್ಲಿ ಸೇಮ್ ಇದೇ ರೀತಿ ಮಾಡ್ಕೊಳ್ಳೋಣ. 10 ರೂಪಾಯಿ 10 ರೂಪಾಯಿ 10 ರೂಪಾಯಿ
10 ರೂಪಾಯಿ ಸೇಮ್ ನಮಗೆ 50 ರೂಪೀಸೇ ಸಿಕ್ತು ಅಲ್ವಾ. ನಾವೇನು ಜಾಸ್ತಿ ಮಾಡಿಲ್ಲ ಅಂದಾಗ ಸೇಮ್ ಅಮೌಂಟೇ ಸಿಗುತ್ತೆ. ಇವಾಗ 1 ಮಂತಲ್ಲಿ ನಮಗೆ 4 ವಾರ ಇರುತ್ತೆ ಅಂದಾಗ ಒಂದು ವಾರದಲ್ಲಿ 50 ರೂಪಾಯಿ 50 ಇಂಟು ನಾವು 4 ವಾರಕ್ಕೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. 200 ರೂಪೀಸ್ ಆಯಿತು ನೋಡಿ. ಕೇವಲ 10 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದು ನಾವು ಸೇವಿಂಗ್ಸ್ ಮಾಡ್ತಾ ಮಾಡ್ತಾ ಎಷ್ಟು ಅಮೌಂಟು ಸೇವಿಂಗ್ಸ್ ಆಗುತ್ತೆ ಅಂತ 200 ರೂಪೀಸ್ ಸೇವಿಂಗ್ಸ್ ಅನ್ನೋದು ಆಯಿತು ಅಲ್ವಾ. ಇದು ಫಸ್ಟ್ ಮಂತ್ ಸೇವಿಂಗ್ಸ್ ಅಮೌಂಟು. ನಾವು 10 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಸೇವ್ ಆಗ್ತಾ 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 200 ರೂಪೀಸ್ ಆಯಿತು. ಅದನ್ನು ತೆಗಿಲಿಕ್ಕೆ ಹೋಗಬಾರ್ದು. ನಮಗೆ ಲೆಕ್ಕ ಅಂತ ಒಂದು ಕ್ಯಾಲ್ಕುಲೇಷನ್ ಸಿಕ್ಕೇ ಸಿಗುತ್ತೆ ಅಲ್ವಾ. ನಾವು ಇಷ್ಟು ಹಾಕಿದ್ದೀವಿ ಅಂತ ನಾವು ಬರ್ಕೊಂಡಿರ್ತೀವಿ ಅಂದಾಗ ನಾನು ಇಷ್ಟು ಸೇವ್ ಮಾಡಿದ್ದೀನಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಈ 200 ರೂಪೀಸ್ ಫಸ್ಟ್ ಮಂತಲ್ಲಿ ಸಿಕ್ತು. ನೆಕ್ಸ್ಟ್ ನಾವು ಸೆಕೆಂಡ್ ಮಂತಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೆಕೆಂಡ್ ಮಂತ್ ಸೇಮ್ ಅದೇ ರೀತಿ ಸೆಕೆಂಡ್ ಮಂತಿಂದ ಫಸ್ಟ್ ವೀಕ್ ಸೆಕೆಂಡ್ ಮಂತ್ 1 2 3 4 ಇಲ್ಲಿ 5 ನಾವು 5 ದಿನ ಮಾತ್ರ ಆಗ್ತಿರೋದ್ರಿಂದ 5 ಡೇಸ್ ಅಷ್ಟೇ ಬರ್ಕೊಂಡಿದ್ದೀನಿ. ನಾವು ಏನು ಮಾಡಬೇಕು ಅಂತ ಅಂದರೆ ನಾವು ತಿಂಗಳು 10 ರೂಪಾಯಿ ಹಾಕಿದ್ದೀವಿ ಅಂದಾಗ ಸೆಕೆಂಡ್ ಮಂತಿಂದ 10 ರೂಪಾಯಿ ಜಾಸ್ತಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ನಾವು ಯಾವ ರೀತಿ ಸೇವಿಂಗ್ಸ್ ಮಾಡ್ಕೋಬೋದು, ನನ್ನ ಹತ್ರ ಅದನ್ನು ಯಾವ ರೀತಿ ನಾನು ಇಟ್ಕೋಬೋದು ಅನ್ನೋದೆಲ್ಲ ಕಲ್ತ್ಕೊಂಡಿರ್ತೀವಿ. 1 ಮಂತಲ್ಲಿ ನಮಗೊಂದು ಕ್ಲಾರಿಟಿ ಅನ್ನೋ ಸಿಕ್ಕಿರುತ್ತೆ ಅಂದಾಗ ನಾವು ಜಾಸ್ತಿ ಸೇವಿಂಗ್ಸ್ ಅನ್ನೋದನ್ನ ಮಾಡಿಕೊಂಡ್ರೆ ಜಾಸ್ತಿ ಅಮೌಂಟು ಕೂಡ ಸೇವಿಂಗ್ಸ್ ಅನ್ನೋದು ಆಗೇ ಆಗುತ್ತೆ ಅಲ್ವಾ. ಅದೇ ರೀತಿ ಮಾಡ್ಕೊಳ್ಳೋ ಬದಲು 10 ರೂಪಾಯಿ ನಾವು ಜಾಸ್ತಿ ಮಾಡ್ಕೊಳ್ಳೋಣ. ಸೇಮ್ 10 ರೂಪಾಯಿ ಇದ್ದಿದ್ದು 20 ರೂಪಾಯಿ ಮಾಡ್ಕೋತಾ ಇದ್ದೀನಿ ನಾನು. 20 ರೂಪಾಯಿ ಸೇಮು ನಮಗೆ 5 ದಿನಕ್ಕೆ 20 ರೂಪಾಯಿ ನಮಗೆ 100 ರೂಪೀಸ್ ಆಯಿತು ಅಲ್ವಾ. 100 ಇಂಟು ನಾವು ಒಂದು ವೀಕಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ. ಫಸ್ಟ್ ವೀಕಲ್ಲಿ ಅಂತಂದರೆ ನಾನು ಡೀಪಾಗಿ ಏನು ಹೇಳ್ತಾ ಇಲ್ಲ, ಅದನ್ನ ನಾನು 1 ವೀಕಲ್ಲಿ ಮಾಡಿಕೊಂಡು ಇಂಟು 4 ವಾರಕ್ಕೆ ಎಷ್ಟಾಗುತ್ತೆ. 1 ವಾರಕ್ಕೆ 100 ರೂಪಾಯಿ ಆಯಿತು ಅಂದರೆ 4 ವಾರಕ್ಕೆ ಎಷ್ಟಾಗುತ್ತೆ ಅಂತ ನಾನು ಇಂಟು ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಅದನ್ನು ಡೀಪಾಗಿ ಫಸ್ಟ್ ವೀಕು ಸೆಕೆಂಡ್ ವೀಕು ಅಂತ ಏನು ಬರೀತಾ ಇಲ್ಲ, ಆಲ್ರೆಡಿ ಅದನ್ನು ತೋರಿಸಿರೋದ್ರಿಂದ ಈ ರೀತಿ ಚಿಕ್ಕದಾಗಿ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. 400 ರೂಪಾಯಿ ಅಮೌಂಟ್ ಸೇವಿಂಗ್ಸ್ ಆಯಿತು. ಒಂದು ವಾರದಲ್ಲಿ 100 ರೂಪಾಯಿ ಸೇವ್ ಮಾಡ್ತಾ ಇದ್ದೀವಿ ಅಂದರೆ 4 ವಾರದಲ್ಲಿ ನಾವು 400 ರೂಪಾಯಿನ ಸೇವ್ ಮಾಡ್ದು. ಇದು ಸೆಕೆಂಡ್ ಮಂತ್ ಪೇಮೆಂಟು. ಸೆಕೆಂಡ್ ಮಂತ್ ಪೇಮೆಂಟ್ ಅಂತಲೇ ಬರ್ಕೊಳ್ಳೋಣ. ಎಷ್ಟು ಸಿಕ್ತು ನಮಗೆ? 400 ರೂಪೀಸ್ ಸಿಕ್ತು ನಮಗೆ ನೋಡಿ. ಕೇವಲ 10 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದು ನಾವು ನೆಕ್ಸ್ಟ್ ಸೆಕೆಂಡ್ ಮಂತು 10 ರೂಪಾಯಿನ ಜಾಸ್ತಿ ಮಾಡ್ಕೋತಾ ಹೋದರೆ ನಮಗೆ ಜಾಸ್ತಿ ಅಮೌಂಟ್ ಅನ್ನೋದು ಸೇವಿಂಗ್ಸ್ ಅನ್ನೋದು ಆಗೇ ಆಗುತ್ತೆ ಅಲ್ವಾ. ಇದು ಸೆಕೆಂಡ್ ಮಂತು ನಮಗೆ 400 ರೂಪೀಸ್ ಸಿಕ್ತು. ನೆಕ್ಸ್ಟ್ ಸೇಮ್ ಅದೇ ರೀತಿ ಥರ್ಡ್ ಮಂತಲ್ಲಿ ಕೂಡ ನಾವು ಸೆಕೆಂಡ್ ಮಂತಲ್ಲಿ 20 ರೂಪಾಯಿ ಸೇವ್ ಮಾಡಿರ್ತೀವಿ ಅಂದರೆ ಥರ್ಡ್ ಮಂತಲ್ಲೂ ಕೂಡ 30 ರೂಪಾಯಿನ ಸೇವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ಸೇವಿಂಗ್ಸ್ ಮಾಡ್ಕೋತಾ ನಮಗೊಂದು ಜಾಸ್ತಿ ಅಮೌಂಟೇ ನಮಗೆ ಕೊನೆಯಲ್ಲಿ ಒಂದು ವರ್ಷದಲ್ಲಿ ಜಾಸ್ತಿ ಅಮೌಂಟೇ ಸಿಗುತ್ತೆ ಅಲ್ವಾ. ಅಷ್ಟನ್ನೇ ಸೇವ್ ಮಾಡ್ಕೊಳ್ಳೋ ಬದಲು ಒಂದು ನಮಗೆ ಯಾವ ರೀತಿ ಸೇವ್ ಮಾಡ್ಕೋಬೋದು ಅಂತ ನಮಗೊಂದು ಐಡಿಯಾ ಸಿಕ್ಕಿದೆ ಅಂದಾಗ ಈ ರೀತಿ ಸೇವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. 5 ದಿನಕ್ಕೆ 30 ರೂಪಾಯಿ ನಮಗೆ 150 ರೂಪಾಯಿ ಅಮೌಂಟ್ ಸೇವ್ ಆಯಿತು. 30 ಇಂಟು 5 150 ರೂಪೀಸ್ ಸೇವ್ ಆಯಿತು ಅಲ್ವಾ. 150 ಇಂಟು ಅದನ್ನು 4 ವಾರಕ್ಕೆ, 1 ವಾರಕ್ಕೆ 150 ರೂಪಾಯಿ ಆಯಿತು ಅಂದರೆ 4 ವಾರಕ್ಕೆ ನಮಗೆ 600 ರೂಪೀಸ್ ಅಮೌಂಟ್ ಸೇವ್ ಆಯಿತು. ಇದು ನಮಗೆ ಥರ್ಡ್ ಮಂತ್ ಪೇಮೆಂಟ್ 600 ರೂಪೀಸ್ ಅಮೌಂಟು ನಮಗೆ ಸೇವ್ ಆಯಿತು. ಇದನ್ನು ನಾವು ರೌಂಡ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಸೇಮ್ ಅದೇ ರೀತಿ 4th ಮಂತ್ಗೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮಂತ್ಲಿ ನಾವು ಜಾಸ್ತಿ ಮಾಡ್ಕೋತಾ ಇದ್ದೀವಿ ಅಂತ ಅಂದಾಗ ಜಾಸ್ತಿ ಅಮೌಂಟೇ ಸೇವಿಂಗ್ಸ್ ಅನ್ನೋದು ಆಗೇ ಆಗುತ್ತೆ ಅಲ್ವಾ. ಸೆಕೆಂಡ್ 40 ರೂಪೀಸ್, ಥರ್ಡ್ 40 ರೂಪೀಸ್, 4th ಆ್ಯಂಡ್ 5th 40 ರೂಪೀಸ್. ನಾವು ಅದನ್ನು ತೆಗಿಲಿಕ್ಕೆ ಹೋಗಬಾರ್ದು. ಮಧ್ಯದಲ್ಲಿ ಏನಾದರೂ ತೆಗೀತು ಅಂತ ಅಂದರೆ ನಮಗೆ ಸುಮ್ಮನೆ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ಒಂದು ಮನಿ ಸೇವಿಂಗ್ಸ್ ಅನ್ನೋದು ಕೂಡ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಇಲ್ಲಿ 40 ರೂಪಾಯಿ ಸೇವಿಂಗ್ಸ್ ಮಾಡ್ಕೋತಾ ಇದ್ದೀನಿ. 40 ಇಂಟು 5 4 20 200 ರೂಪೀಸ್ ನಮಗೆ ಸೇವಿಂಗ್ಸ್ ಅನ್ನೋದು ಆಯಿತು. 200 ಇಂಟು ನಮಗೆ 200 ರೂಪಾಯಿ ಸೇವಿಂಗ್ಸ್ ಆಯಿತು ಅಲ್ವಾ. 1 ವಾರಕ್ಕೆ 200 ರೂಪಾಯಿ ಅಂತ ಅಂದರೆ 4 ವಾರಕ್ಕೆ ನಮಗೆ 800 ರೂಪಾಯಿ ಅಮೌಂಟು ಸೇವಿಂಗ್ಸ್ ಅನ್ನೋದು ಆಯಿತು. ಇದು 4th ಮಂತ್ ಪೇಮೆಂಟು. ನಮಗೆ ಜಾಸ್ತಿ ಅಂದರೆ 10 ರೂಪೀಸ್ ಜಾಸ್ತಿ ಮಾಡ್ತಿದ್ದೀವಿ ಅಂದಾಗ ನಮಗೆ ಅದರಲ್ಲಿ ಎಕ್ಸ್ಟ್ರಾ ನಮಗೆ 100 ರೂಪಾಯಿ ಅನ್ನೋದು ಅಂದರೆ 200 ರೂಪೀಸ್ ಜಾಸ್ತಿ ಆಗುತ್ತೆ ಅಲ್ವಾ. ಇದು 4th ಮಂತ್ ಸೇವಿಂಗ್ಸ್ ಅಮೌಂಟು ನಮಗೆ 800 ರೂಪಾಯಿ ಸೇವಿಂಗ್ಸ್ ಅನ್ನೋದು ಆಯಿತು. ನೆಕ್ಸ್ಟು 5th ಮಂತು ಸೇಮ್ ಅದೇ ರೀತಿ 5th ಮಂತು ಕೂಡ ನಾವು 50 ರೂಪಾಯಿ ಅನ್ನೋದನ್ನು ಸೇವಿಂಗ್ಸ್ ಮಾಡ್ಕೊಳ್ಳೋಣ. 10 ರೂಪಾಯಿ ಜಾಸ್ತಿ ಮಾಡ್ತಿದ್ದೀವಿ ಅಂದಾಗ 50 ರೂಪಾಯಿ
ಸೇವಿಂಗ್ಸು 50 ರೂಪಾಯಿ 50 ರೂಪಾಯಿ 50. ನಮಗೆ ಫಸ್ಟು ನಾವು ಈ ರೀತಿ ಚಿಕ್ಕ ಅಮೌಂಟಿಂದನೇ ನಾವು ಒಂದು ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೊಂಡಾಗ ನೆಕ್ಸ್ಟ್ ಜಾಸ್ತಿ ಮಾಡ್ಕೊಳ್ಳೋಕೆ ಒಂದು ಐಡಿಯಾ ಅನ್ನೋದು ಬಂದ್ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು 10 ರೂಪಾಯಿಂದನೇ ತೋರಿಸ್ತಾ ಇದ್ದೀನಿ. ಅದರಲ್ಲಿ 5 ದಿನಕ್ಕೆ 50 ರೂಪಾಯಿ ನಮಗೆ 200 ರೂಪಾಯಿ ಅಮೌಂಟ್ ಆಯಿತು. 50 ಇಂಟು 5 5 25 250 ರೂಪಾಯಿ ನಮಗೆ ಅಮೌಂಟ್ ಸಿಕ್ತು. ಅದನ್ನು ನಾವು ಒಂದು ವಾರದಲ್ಲಿ 250 ರೂಪಾಯಿ ಆಯಿತು ಅಂತ ಅಂದರೆ 250 ಇಂಟು 4 1,000 ರೂಪಾಯಿ ನಮಗೆ ಅಮೌಂಟ್ ಸೇವ್ ಆಯ್ತು. 25 ನಾಲ್ಕಲಿ 1,000 ರೂಪಾಯಿ ನಮಗೆ ಅಮೌಂಟ್ ಅನ್ನೋದು ಸೇವ್ ಆಗ್ತು ಅಲ್ವಾ. ಇದು ನಮಗೆ 5th ಮಂತಲ್ಲಿ ಇಷ್ಟು ಅಮೌಂಟು ಸೇವ್ ಆಗಿದೆ. 1,000 ರೂಪಾಯಿ ಸೇವ್ ಆಗಿದೆ ನೋಡಿ. ನಾವು ಕೇವಲ 10 ರೂಪಾಯಿಂದ ಅಮೌಂಟ್ನ ಸೇವ್ ಮಾಡಿಕೊಂಡು ಅದನ್ನು ಜಾಸ್ತಿ ಮಾಡ್ಕೋತಾ ಎಷ್ಟು ಅಮೌಂಟು ನಮಗೆ ಸೇವಿಂಗ್ಸ್ ಅನ್ನೋದು ಆಗಿದೆ. ನೆಕ್ಸ್ಟು 6th ಮಂತಲ್ಲಿ ಸೇವಿಂಗ್ಸ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೇಮ್ ಅದೇ ರೀತಿ 10 ರೂಪಾಯಿ ಜಾಸ್ತಿ ಅಷ್ಟೇ. ನಾವು ಇಲ್ಲಿ ಆಲ್ರೆಡಿ 5th ಮಂತಲ್ಲಿ 50 ರೂಪಾಯಿ ಮಾಡ್ಕೊಂಡಿರೋದ್ರಿಂದ 6th ಮಂತಲ್ಲಿ 60 ರೂಪಾಯಿನೇ ಜಾಸ್ತಿ 10 ರೂಪಾಯಿ ಜಾಸ್ತಿ ಮಾಡ್ಕೋತಾ ಇದ್ದೀವಿ. 5 ದಿನಕ್ಕೆ 60 ರೂಪಾಯಿ ನಮಗೆ 300 ರೂಪಾಯಿ ಅಮೌಂಟು ಸೇವ್ ಆಯಿತು ಅಲ್ವಾ. 60 ಇಂಟು 5 5 30 ಅಂದಾಗ 300 ರೂಪಾಯಿ ಅಮೌಂಟು ಸೇವ್ ಆಯಿತು. ಅದು ಫಸ್ಟ್ 1 ವೀಕಲ್ಲಿ ನಮಗೆ ಫಸ್ಟ್ ವೀಕಲ್ಲಿ 300 ರೂಪಾಯಿ ಅಂದರೆ 4ನೇ ವಾರದಲ್ಲಿ ನಮಗೆ 300 ಇಂಟು 4 4 3 12 1,200 ರೂಪಾಯಿ ನಮಗೆ ಅಮೌಂಟು ಸೇವಿಂಗ್ಸ್ ಅನ್ನೋದು ಆಯಿತು. ಇದು 6th ಮಂತಲ್ಲಿ ನಮಗೆ ಸೇವಿಂಗ್ಸ್ ಅನ್ನೋದು 1,200 ರೂಪಾಯಿ ಅಮೌಂಟು ಸೇವಿಂಗ್ಸ್ ಆಗುತ್ತೆ. ಸೇಮ್ ಅದೇ ರೀತಿ 12 ಮಂತ್ವರೆಗೆ ನಾವು ಬರ್ಕೋತಾ ಹೋಗೋದು ಅಷ್ಟೇ. ನಿಮ್ಗೆ ಯಾವ ರೀತಿ ನಾವು ಸೇವಿಂಗ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನಗೂ ಕೂಡ ತುಂಬಾ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ನಾನು ಕೂಡ 10 ರೂಪಾಯಿಂದನೇ ಸ್ಟಾರ್ಟ್ ಮಾಡಿದ್ದು. ಏನಕ್ಕೆ ಅಂತಂದರೆ ಯಾವಾಗಲೂ ಇರುತ್ತೆ ಅಂತಲೇ ಹೇಳೋದಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಫಸ್ಟ್ 10 ರೂಪಾಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನೆಕ್ಸ್ಟು ನನಗೂ ಕೂಡ ತುಂಬಾ ಯೂಸ್ ಆಯಿತು. ಆಮೇಲೆ ನನಗೊಂದು ಕ್ಲಾರಿಟಿ ಅನ್ನೋದು ಸಿಕ್ಬಿಡ್ತು. ಮಾಡ್ಕೋಬೋದು, ನಾನು ಕೂಡ ಇದೇ ರೀತಿ ಮಾಡ್ಕೋಬೋದು ಅಂತ ಒಂದು ಕ್ಲಾರಿಟಿ ಅನ್ನೋದು ಸಿಕ್ತು. ಆಮೇಲೆ ನಾನು ಕೂಡ ನೆಕ್ಸ್ಟ್ ಒಂದು 50 ರೂಪಾಯಿಂದ ಸ್ಟಾರ್ಟ್ ಮಾಡಿಕೊಂಡೆ. ತುಂಬಾ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. 7 5 35 ನಮಗೆ 5 ದಿನಕ್ಕೆ 70 ರೂಪಾಯಿ ನಮಗೆ ಹಂಗೆ 350 ರೂಪಾಯಿ ಅಮೌಂಟು ಸೇವಿಂಗ್ಸ್ ಅನ್ನೋದು ಆಗುತ್ತೆ. ಇದು ಒಂದು ವಾರದಲ್ಲಿ ಅಷ್ಟೇ. 350 ಇಂಟು 4 ಅಂತ ನಾವು ಅದನ್ನು ಇಂಟು ಮಾಡಿಕೊಂಡಾಗ 1,400 ರೂಪಾಯಿ ಅಮೌಂಟು ಸೇವಿಂಗ್ಸ್ ಅನ್ನೋದು ಆಗಿಬಿಡುತ್ತೆ. ಇದು 7th ಮಂತ್ ಸೇವಿಂಗ್ಸ್ ಅಮೌಂಟು ನಮಗೆ 1,400 ರೂಪಾಯಿ ಆಗುತ್ತೆ. 200 ರೂಪಾಯಿ ಜಾಸ್ತಿ ಆಗುತ್ತೆ ಅಲ್ವಾ. ನಾವು 10 ರೂಪಾಯಿ ಜಾಸ್ತಿ ಮಾಡ್ಕೋತಾ ಇದ್ದೀವಿ ಅಂದರೆ ಮಂತ್ಲಿ 200 ರೂಪಾಯಿ ಜಾಸ್ತಿ ಆಗುತ್ತೆ. ನೆಕ್ಸ್ಟು 8th ಮಂತು ಸೇವಿಂಗ್ಸು ಸೇಮ್ ಅದೇ ರೀತಿ 4 5 ನಾವಿಲ್ಲಿ 70 ರೂಪಾಯಿ ಹಾಕೊಂಡಿದ್ದೀವಿ ಅಂದರೆ 80 ರೂಪಾಯಿ 10 ರೂಪಾಯಿ ಜಾಸ್ತಿ 80 ರೂಪಾಯಿ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತ ಅಂದರೆ ಇಷ್ಟು ಅಮೌಂಟ್ನ ನಾನು ಸೇವ್ ಮಾಡ್ಕೊಂಡಿದ್ದೀನ. ಎಷ್ಟು ಖುಷಿ ಆಗುತ್ತೆ ಅಂದರೆ ಇವಾಗ ಚಿಕ್ಕದಾಗಿರ್ಬೋದು, ನಾವೇನೋ ಒಂದು ಚಿಕ್ಕ ಅಮೌಂಟಿಂದನೇ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದಾಗ ಒಂದು ಲಾಸ್ಟಲ್ಲಿ ಒಂದು ಒಳ್ಳೆ ಅಮೌಂಟ್ ಸೇವ್ ಆಗುತ್ತಲ್ಲ, ಎಷ್ಟು ಖುಷಿ ಕೊಡುತ್ತೆ ಅಂದರೆ 10 ರೂಪಾಯಿ ಅಂತ ನಾನು ಅದನ್ನು ಸುಮ್ಮನೆ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ರೆ ಈ ರೀತಿ ಅಮೌಂಟು ಸೇವಿಂಗ್ಸ್ ಅನ್ನೋದು ಆಗೋದಿಲ್ಲ ಅಲ್ವಾ. ಇಲ್ಲಿ ಒಂದು ವಾರದಲ್ಲಿ 5 ದಿನ ಮಾತ್ರ ಹಾಕೋತಾ ಇದ್ದೀವಿ ಅಂದರೆ 80 ಇಂಟು 5 ಅಂತ ಸೇವಿಂಗ್ ಮಾಡಿಕೊಂಡ್ರೆ 8 5 40 400 ರೂಪಾಯಿ ಸೇವಿಂಗ್ಸ್ ಅನ್ನೋದು ಆಯಿತು. ಇದು ಒಂದು ವೀಕಲ್ಲಿ 400 ರೂಪಾಯಿ ಆಯಿತು ಅಂತ ಅಂದರೆ ಅದನ್ನು 4 ವಾರಕ್ಕೆ ಎಷ್ಟಾಗುತ್ತೆ ಅಂತ ನೋಡೋದಾದರೆ 1,600 ರೂಪಾಯಿ ಅಂದರೆ 200 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ವಾ. ಇದು ನಮಗೆ 8th ಮಂತಲ್ಲಿ 1,600 ರೂಪಾಯಿ ಸೇವಿಂಗ್ಸ್ ಅನ್ನೋದು ಆಗಿದೆ. ನೆಕ್ಸ್ಟು ನಾವು 8th ಮಂತ್ ಆಯಿತು. 9th ಮಂತ್ ನೋಡ್ಕೊಳ್ಳೋಣ. 9th ಮಂತ್ ಎಷ್ಟಾಗುತ್ತೆ ಅಂತ ಸೇವ್ ಮಾಡ್ಕೊಳ್ಳೋಣ. 9th ಮಂತಲ್ಲಿ ಕೂಡ ನಾವು ಸೇಮ್ 10 ರೂಪಾಯಿ ಹಾಕ್ತಿದ್ದೀವಿ ಅಂದರೆ 90 ರೂಪಾಯಿ. ಫಸ್ಟ್ ಮಂತಲ್ಲಿ 10 ರೂಪಾಯಿ ಅಂದರೆ 9th ಮಂತಲ್ಲಿ 90 ರೂಪಾಯಿ ಹಾಕ್ತೀವಲ್ವಾ. 90 90 90 ಇದು ಎಷ್ಟಾಗುತ್ತೆ ನಮಗೆ 90 ಅಂತ ಅಂದರೆ 90 ಇಂಟು 5 ಅಂತ ಅಂದರೆ 9 5 45 450 ರೂಪಾಯಿ ನಮಗೆ ಸೇವಿಂಗ್ಸ್ ಅನ್ನೋದು ಆಗುತ್ತೆ. ನೆಕ್ಸ್ಟು ಒಂದು ವೀಕಲ್ಲಿ 450 ಆಯಿತು ಅಂದರೆ 450 ಇಂಟು 4 ಅಂತ ಮಾಡಿಕೊಂಡ್ರೆ 1,800 ರೂಪಾಯಿ ನಮಗೆ 9 ಮಂತಲ್ಲಿ ಸೇವಿಂಗ್ಸ್ ಅನ್ನೋದು ಸಿಗುತ್ತೆ.
ಅದನ್ನು ಅಂಡರ್ಲೈನ್ ಮಾಡಿ ಬರ್ಕೊಳ್ಳೋಣ. ನಾವು 10 ರೂಪಾಯಿ ಹಾಕ್ತಿದ್ದೀವಿ ಅಂದಾಗ ಈ ರೀತಿ ಬರ್ಕೋತಾ ಹೋದರೆ ನಮಗೊಂದು ಐಡಿಯಾ ಅನ್ನೋದು ಸಿಕ್ಬಿಡುತ್ತೆ ಅಲ್ವಾ. ನಾನು ಇಷ್ಟು ಸೇವ್ ಮಾಡ್ತಾ ಇದ್ದೀನಿ ಅಂತ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಕೇವಲ 10 ರೂಪಾಯಿ ಅಂತ ಅನಿಸ್ಬೋದು, ಬಟ್ ಸೇವಿಂಗ್ಸ್ ಮಾಡ್ತಾ ಮಾಡ್ತಾ ನಮ್ಗೆ ಯಾವಾಗ ಒಂದು ದೊಡ್ಡ ಅಮೌಂಟ್ ಸಿಗ್ತಾ ಹೋಗುತ್ತೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ನೆಕ್ಸ್ಟ್ 9th ಮಂತ್ ಆದಮೇಲೆ 10th ಮಂತು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ. 10th ಮಂತ್ ಸೇಮ್ ನಾವು 100 ರೂಪೀಸ್ ಹಾಕ್ತೀವಿ ನೋಡಿ. 10 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ಗೆ ನಾವು 100 ರೂಪೀಸ್ ಅಂದರೆ 10ನೇ ತಿಂಗಳಿಗೆ 100 ರೂಪೀಸಿಂದ ಹಾಕೊಳ್ಳೋಣ. ನಾವು ಫಸ್ಟೇ ಈ ರೀತಿ ಜಾಸ್ತಿ ಅಮೌಂಟಿಂದ ಸೇವಿಂಗ್ಸ್ ಮಾಡ್ಕೊಬಿಟ್ರೆ ಏನು ಗೊತ್ತಾ, ಅಷ್ಟು ಇರೋದಿಲ್ಲ ನಮ್ಮ ಹತ್ರ. ಒಂದೊಂದು ದಿನ ಇರೋದಿಲ್ಲ ಅಂತ ಅಂದಾಗ ಅದನ್ನು ನಾವು ಅರ್ಧಕ್ಕೆ ನಿಲ್ಲಿಸುವಂಥ ಪರಿಸ್ಥಿತಿ ಜಾಸ್ತಿ ಬಂದ್ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಈ ರೀತಿ ಕಮ್ಮಿಯಿಂದ ಸ್ಟಾರ್ಟ್ ಮಾಡಿಕೊಂಡು ಒಂದು ಒಳ್ಳೆ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೊಂಡಾಗ ಆಮೇಲೆ ಜಾಸ್ತಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇ ಅಂದರೆ ಸೇವಿಂಗ್ಸ್ ಮಾಡ್ತಿದ್ದೀವಿ ಅಂದಾಗ ಸ್ವಲ್ಪ ಕಮ್ಮಿಯಿಂದನೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಾವು ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಿಸುವಂಥ ಪರಿಸ್ಥಿತಿ ಬರೋದಿಲ್ಲ. ನಾನಿಲ್ಲಿ 500 ರೂಪಾಯಿ ಆಯಿತು 4 ವಾರಕ್ಕೆ, ಅದನ್ನು ಇಂಟು ಅಂದರೆ ಒಂದು ವಾರಕ್ಕೆ 500 ರೂಪಾಯಿ ಆಯಿತು 100 ರೂಪಾಯಿ ನನಗೆ 5 ದಿನ ಹಾಕೋತಾ ಇದ್ದೀವಲ್ವಾ, ಇಂಟು 4 ಮಾಡಿಕೊಂಡ್ರೆ 2000 ರೂಪಾಯಿ ದುಡ್ಡಾಯಿತು. ನೆಕ್ಸ್ಟ್ 11th ಮಂತ್ಗೂ ಕೂಡ ನಾವು ಇದನ್ನು ಸೇಮ್ ಅದೇ ರೀತಿ 1 2 3 4 5 110 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡ್ಕೋತಿದ್ದೀವಿ ಅಂತ ಅಂದಾಗ 110 ರೂಪಾಯಿ ಮಾಡ್ಕೊಳ್ಳೋಣ. 110 ರೂಪಾಯಿ ನಮಗೆ 550 ರೂಪಾಯಿ ದುಡ್ಡಾಯಿತು ಅಲ್ವಾ. 110 ಇಂಟು 5 550 ರೂಪಾಯಿ ದುಡ್ಡಾಯಿತು ನಮಗೆ. 550 ಇಂಟು 4ನ್ನ ಅದರಲ್ಲಿ ಮಾಡ್ಕೋತಾ ಇದ್ದೀವಿ ಅಂದರೆ 2200 ರೂಪಾಯಿ ನಮಗೆ 11ನೇ ವಾರದಲ್ಲಿ ಅಮೌಂಟು ಸೇವಿಂಗ್ಸ್ ಅನ್ನೋದು ಆಯಿತು. ನೆಕ್ಸ್ಟು ಲಾಸ್ಟು ನಾವು 12th ಮಂತು, ವರ್ಷ ಪೂರ್ತಿ ನಾವು ಸೇವಿಂಗ್ ಮಾಡ್ತಿದ್ದೀವಿ ಅಂದರೆ ಲಾಸ್ಟ್ ನಾವು 12th ಮಂತಲ್ಲಿ ಎಷ್ಟಾಗುತ್ತೆ ಅಂತ ನೋಡೋಣ. ಅಂದರೆ ಫುಲ್ಲು ಒಂದು ಗಟ್ಟಿ ಮನಸ್ಸಿಂದ ನಾನು ಸೇವಿಂಗ್ಸ್ ಅನ್ನೋದನ್ನ ಮಾಡಲೇಬೇಕು, ನನಗೆ ಒಂದು ಹೆಲ್ಪ್ ಆಗುತ್ತೆ ಕಷ್ಟ ಕಾಲದಲ್ಲಿ, ನನಗೆ ಒಂದು ಭಯ ಅನ್ನೋದಿರೋದಿಲ್ಲ. ಈ ರೀತಿ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೊಂಡಾಗ ಅಂದರೆ ಏನಕ್ಕೂ ಭಯ ಇರಲ್ಲ ಅಲ್ವಾ. ನನ್ನ ಹತ್ರ ದುಡ್ಡಿದೆ, ಅದನ್ನೇ ಏನಾದರೂ ಸೇವಿಂಗ್ಸ್ ಅಂತ ಮಾಡ್ಕೊಂಡ್ರೆ ಯೂಸ್ ಮಾಡ್ಕೋಬೋದು, ಯಾರನ್ನೂ ಕೇಳುವಂಥ ಅವಶ್ಯಕತೆ ಇರೋದಿಲ್ಲ ಅನ್ನೋದೊಂದು ಧೈರ್ಯ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. 120 ಇಂಟು 4 ಅಂತ ಮಾಡ್ಕೊಂಡಾಗ 5 ನಮಗೆ 600 ರೂಪಾಯಿ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ ಅಲ್ವಾ. 12 5 60 600 ರೂಪಾಯಿ ಸೇವ್ ಆಗುತ್ತೆ. 600 ಇಂಟು 4 4 24 ಲಾಸ್ಟ್ ನಮಗೆ ಒಂದು ವರ್ಷಕ್ಕೆ 2400 ರೂಪಾಯಿ ಅಮೌಂಟು ಸೇವ್ ಆಗುತ್ತೆ. ಇದು 12th ಮಂತಲ್ಲಿ ನಮಗೆ 12th ಮಂತ್ ಪೇಮೆಂಟ್ 2400 ರೂಪಾಯಿ ಸೇವ್ ಆಗುತ್ತೆ ನೋಡಿ. ಕೇವಲ ನಾವು ಎಷ್ಟು ಜಾಸ್ತಿ ಮಾಡ್ಕೋತಾ ಬರ್ತೀವಿ, ಪ್ರತಿ ತಿಂಗಳು ನಾವು 10 ರೂಪಾಯಿನ ಜಾಸ್ತಿ ಮಾಡ್ಕೋತಾ ಬಂದಿದ್ದೀವಿ ಅಲ್ವಾ. ಇವಾಗ ಎಲ್ಲನೂ ಬರ್ಕೊಬಿಡೋಣ ನಾವು. ಫಸ್ಟ್ ಇದರಲ್ಲಿ ಎಷ್ಟು ಸೇವಿಂಗ್ಸ್ ಅನ್ನೋದನ್ನ ಮಾಡಿದ್ದು ಅಂತ ಅಂದರೆ ಫಸ್ಟ್ ಮಂತಲ್ಲಿ ನಾವು 200 ರೂಪೀಸ್ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೊಂಡಿದ್ದು ಅಲ್ವಾ. ಫಸ್ಟ್ ಎಲ್ಲನೂ ನಾವು ಎಷ್ಟು ಒಂದೊಂದು ತಿಂಗಳಲ್ಲಿ ಎಷ್ಟಾಯಿತು ಅಂತ ಬರ್ಕೊಳ್ಳೋಣ. ಮೊದಲನೇದಾಗಿ ಫಸ್ಟು 200 ರೂಪಾಯಿ ಆಗಿತ್ತು ಅಲ್ವಾ. ಮೊದಲನೇ ತಿಂಗಳು 200 ರೂಪಾಯಿ, ಸೆಕೆಂಡ್ ತಿಂಗಳು 400 ರೂಪಾಯಿ ಆಗಿತ್ತು. ನೆಕ್ಸ್ಟು 3ನೇ ತಿಂಗಳು 600 ರೂಪಾಯಿ ಆಗಿತ್ತು, 800 ರೂಪಾಯಿ. ಎಲ್ಲನೂ ನಾವು ತಿಂಗಳ ಎಷ್ಟಾಯಿತು ಅಂತ ಈ ರೀತಿ ಎಲ್ಲನೂ ಬರ್ಕೊಬಿಟ್ರೆ ಒಂದು ನಮಗೆ ಕ್ಯಾಲ್ಕುಲೇಷನ್ ಅನ್ನೋದು ಚೆನ್ನಾಗಿ ಸಿಕ್ಬಿಡುತ್ತೆ. ಇಷ್ಟು ಅಮೌಂಟನ್ನು ಸೇವ್ ಮಾಡಿದ್ದೀನಿ ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ ಅಲ್ವಾ. 1400 1600 ರೂಪಾಯಿ ಆಯಿತು. ನೆಕ್ಸ್ಟು 1800, ನೆಕ್ಸ್ಟು ನಮಗೆ 2000 ರೂಪಾಯಿ ಆಯಿತು. ನಾವು ಈ ರೀತಿ ಮನಿ ಸೇವಿಂಗ್ಸ್ನ ಮಾಡ್ಕೋತಾ ಒಂದು ರೀತಿ ಏನೋ ಸೇವಿಂಗ್ಸ್ ಮಾಡ್ಕೋತಾ ಇದ್ದೀನಿ, ನಾನು ಸೇವಿಂಗ್ಸ್ ಯಾವ ರೀತಿ ಮಾಡೋದು ಅಂತ ಕಲ್ತ್ಕೋತಾ ಇದ್ದೀನಿ ಅಂತ ಒಂದು ನಂಬಿಕೆ ಅನ್ನೋದು ಬರುತ್ತೆ ಅಲ್ವಾ. ನಾವು ಡೈರೆಕ್ಟಾಗಿ ಜಾಸ್ತಿ ಅಮೌಂಟಿಂದ ಸೇವ್ ಮಾಡ್ಕೊಳ್ಳೋ ಬದಲು ಸ್ವಲ್ಪ ಅಮೌಂಟಿಂದ 10 ರೂಪಾಯಿ ಆಗಿರ್ಬೋದು, 20 ರೂಪಾಯಿ ಆಗಿರ್ಬೋದು, 30 ರೂಪಾಯಿ ಆಗಿರ್ಬೋದು, ಈ ರೀತಿ ಸೇವಿಂಗ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮಗೂ ಕೂಡ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಬಿಡುತ್ತೆ. ನೆಕ್ಸ್ಟ್ ಜಾಸ್ತಿ ಅಮೌಂಟ್ ಆದರೂ ಕೂಡ ನಾನು ಒಂದು ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಅದನ್ನು ಓಪನ್ ಮಾಡ್ದೇನೆ 1 ವರ್ಷದ ತನಕ ಆಗಿರ್ಬೋದು, 2 ವರ್ಷ ತನಕ ಆಗಿರ್ಬೋದು, ನೆಕ್ಸ್ಟ್ ನಾವು ಏನಾದರೂ ಕಂಪ್ಲೀಟ್ ಹೋಗ್ತೀವಿ ಅಂದ್ರೆ ಒಂದು 5 ವರ್ಷ ಆಗಿರ್ಬೋದು, ಈ ರೀತಿ ಎಲ್ಲ ಮಾಡ್ಕೋಬಹುದು. ಎಲ್ಲನೂ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಮಗೆ 15,600 ರೂಪಾಯಿ ಅಮೌಂಟು ಸೇವ್ ಆಯಿತು ನೋಡಿ. 10 ರೂಪಾಯಿ ಅಂತ ಆಗಲೇ ನೆಗ್ಲೆಕ್ಟ್ ಮಾಡಿಬಿಟ್ಟು ಅಯ್ಯೋ ಬಿಡು 10 ರೂಪಾಯಿಲಿ ಏನು ಸೇವ್ ಮಾಡೋದಕ್ಕಾಗುತ್ತೆ ಅಂತ ನಾವು ಬಿಟ್ಬಿಟ್ಟಿದ್ರೆ ಇಷ್ಟು ಅಮೌಂಟು ನಮಗೊಂದು ವರ್ಷಕ್ಕೆ ಸೇವಿಂಗ್ಸ್ ಅನ್ನೋದು ಆಗ್ತಿತ್ತಾ? ಇಲ್ಲ ಅಲ್ವಾ. 5 ರೂಪಾಯಿ ಆದರೂ ಅಷ್ಟೇ, ಎಷ್ಟೋ ನಮ್ಮ ಹತ್ರ ಇದೆ ಅಂತ ಅಂದಾಗ ಅದನ್ನು ಒಂದು ಹತ್ರ ಕೂಡಿಡೋದು, ಸ್ವಲ್ಪನೇ ನಾವು ಕೂಡಿಡ್ತಾ ಒಂದು ಜಾಸ್ತಿ ಅನ್ನೋದು ಹಾಗೆ ಆಗುತ್ತೆ. ಬಟ್ ನಾವು ಅದರಿಂದ ಏನಾಗುತ್ತೆ ಬಿಡು, ಅದೇನೋ 10 ರೂಪಾಯಿಗೆ ಏನು ಸೇವಿಂಗ್ಸ್ ಮಾಡೋದು ಅಂತ ನಾವು ಬಿಟ್ಬಿಟ್ರೆ ನಮ್ಗೆ ಇಷ್ಟು ಅಮೌಂಟು ಸೇವಿಂಗ್ಸ್ ಅನ್ನೋದು ಆಗ್ತಿರ್ಲಿಲ್ಲ.
ಆದಷ್ಟು ಮನಿ ಸೇವಿಂಗ್ಸ್ನ ಮಾಡ್ಕೊಳ್ಳೋದು ಹೆಣ್ಮಕ್ಳು ತುಂಬಾ ಮುಖ್ಯ ಆಗುತ್ತೆ. ಮನೇಲಿ ಏನಾದರೂ ಒಂದು ಪ್ರಾಬ್ಲಮ್ ಅಂತ ಬಂದಾಗ ನಾವು ಈ ರೀತಿ ಸ್ವಲ್ಪ ಅಮೌಂಟ್ನಾದರೂ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೊಂಡಿದ್ದೀವಿ ಅಂದಾಗ ಒಂದು ಅದರಲ್ಲೇ ಏನೋ ಯೂಸ್ ಮಾಡ್ಕೊಳ್ಳೋಣ ಬಿಡು, ಹೆಂಗೋ ಸೇವ್ ಮಾಡ್ಕೊಂಡಿದ್ಕು ಇದಕ್ಕಾದ್ರೂ ಉಪಯೋಗ ಆಯಿತು ಅನ್ನೋದು ಒಂದು ಧೈರ್ಯ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಬಟ್ ನಮಗೂ ಕೂಡ ಒಂದು ಕಾನ್ಫಿಡೆಂಟ್ ಲೆವೆಲು ಜಾಸ್ತಿ ಆಗುತ್ತೆ. ನಾನು ಕೂಡ ಸ್ವಲ್ಪ ಮನಿ ಸೇವಿಂಗ್ಸ್ನ ಮಾಡ್ಕೋತೀನಿ, ನನ್ನ ಕೈಲೂ ಆಗುತ್ತೆ, ನಾನು ಮಧ್ಯದಲ್ಲಿ ಏನೂ ಓಪನ್ ಮಾಡೋದಿಲ್ಲ. ಎಷ್ಟೇ ಪ್ರಾಬ್ಲಮ್ ಬಂದರೂ ಕೂಡ ಒಂದು ಗಟ್ಟಿ ಮನಸ್ಸಿಂದ ನಾನು ಒಂದು ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೋತಾ ಹೋಗ್ತೀನಿ ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡಾಗ ಮನಿ ಸೇವಿಂಗ್ಸ್ ಅನ್ನೋದನ್ನ ನಾವು ಕಂಪ್ಲೀಟ್ ಅಂತೂ ಮಾಡ್ಕೋಬಹುದು. ನಾನು ಕೂಡ ಇದೇ ರೀತಿ ಫಸ್ಟ್ 10 ರೂಪಾಯಿಂದನೇ ಸ್ಟಾರ್ಟ್ ಮಾಡಿಕೊಂಡೆ. ನೆಕ್ಸ್ಟ್ 50 ರೂಪಾಯಿ ಆಗಿರ್ಬೋದು. ಈ ರೀತಿ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋದು. ಒಂದು ನಮ್ಗೆ ಏನು ಗೊತ್ತಾ, ನಾವು ಜಾಸ್ತಿ ಅಮೌಂಟಿಂದನೇ ಸ್ಟಾರ್ಟ್ ಮಾಡ್ತೀವಿ, ನಮಗೆ ಜಾಸ್ತಿ ದುಡ್ಡೇ ಬರಬೇಕು ಅಂತ ಅಂದರೆ ನಮ್ಮ ಹತ್ರ ಅಷ್ಟು ಇದೆಯಾ, ಅಂದರೆ ಅಷ್ಟು ನನ್ನ ಹತ್ರ ಇರುತ್ತಾ ಯಾವಾಗಲೂ ಅನ್ನೋದನ್ನ ನಾವು ಫಸ್ಟ್ ನೋಡ್ಕೋಬೇಕಾಗುತ್ತೆ. ನಾವು ಜಾಸ್ತಿ ಅಮೌಂಟೇ ಸೇವಿಂಗ್ಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಜಾಸ್ತಿಯಿಂದ ಸ್ಟಾರ್ಟ್ ಮಾಡಿ ಮಧ್ಯದಲ್ಲಿ ಏನಾದರೂ ಬ್ರೇಕ್ ಆಗಿಬಿಟ್ರೆ ಅದಕ್ಕೆ ನಿಲ್ಲಿಸ್ಬಿಡ್ತೀವಿ. ಆದಷ್ಟು 10 ರೂಪಾಯಿ ಅನ್ನೋದು ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಅಲ್ವಾ. ಈ ರೀತಿ ಈ ಮನೇಲಿ ಗೃಹಿಣಿಯರಾದರೆ ಏನಾದರೂ ತರಕಾರಿ ಕೊಟ್ಟಿರೋ ದುಡ್ಡಲ್ಲಾಗಿರ್ಬೋದು, ಈ ರೀತಿ ಮ್ಯಾನೇಜ್ ಮಾಡಿಕೊಂಡು 10 ರೂಪಾಯಿ ಅನ್ನೋದನ್ನ ಸೇವಿಂಗ್ಸ್ ಮಾಡ್ಕೊಂಡು ಅದು ಮಂತ್ಲಿ ನಾವು 10 ರೂಪಾಯಿ ಜಾಸ್ತಿ ಮಾಡ್ಕೊಳ್ಳೋದು, 20 ರೂಪಾಯಿ 30 ರೂಪಾಯಿ ಆ ರೀತಿ ಮಾಡಿಕೊಂಡ್ರೆ ತುಂಬಾ ಯೂಸ್ ಅಂತೂ ಆಗಿ ಆಗುತ್ತೆ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು 1 ಇಯರ್ಗೆ ಪೇಮೆಂಟ್ ಎಷ್ಟಾಯಿತು ಅಂತ ಅಂದರೆ 15,600 ರೂಪಾಯಿ ಪೇಮೆಂಟ್ ಆಯಿತು.